ನಿಮ್ಮದು ಮೀನರಾಶಿನ ವೀಕ್ಷಕರೇ, ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. 5ನೇ ಮನೆಯಲ್ಲಿ ಗುರು ಸಂಚಾರದ ಬಲದಿಂದಾಗಿ ಜುಲೈ ತಿಂಗಳಲ್ಲಿ ಏನೇನು ಲಾಭ ನಷ್ಟವನ್ನು ನೀವು ಕಾಣ್ತೀರಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಉದ್ಯೋಗ ವಿಚಾರ ಅಂತ ಬಂದಾಗ ಗುರು 5ನೇ ಮನೆ ಪ್ರಭಾವದಿಂದ ಹಾಗೆ ನಿಮಗೆ ಹೊಸ ಉದ್ಯೋಗ ಹುಡುಕುವವರಿಗೆ ಸದಾವಕಾಶಗಳು ದೊರಕುವಂಥದ್ದಾಗಿರಬಹುದು. ಆಫೀಸಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ತೊಂದರೆ ಕೊಡಬಹುದು, ಯಾಕಂದರೆ ನಿಮ್ಮ ಪ್ರಗತಿ ಅವರಿಗೆ ಸಹಿಸೋಕ್ಕಾಗ್ತಾ ಇರಲ್ಲ. ವ್ಯಾಪಾರಸ್ಥರಿಗೆ ಆರ್ಥಿಕ ಲಾಭ ಉಂಟಾಗುತ್ತೆ, ಬಟ್ ನೀವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಡಾಕ್ಯುಮೆಂಟ್ಸ್ನ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಸೈನ್ ಮಾಡೋದು ಬಹಳ ಒಳ್ಳೆಯದು. ನಂತರವಾಗಿ ಫಿನಾನ್ಷಿಯಲ್ ಕಂಡೀಷನ್ ಅಂತ ಬಂದಾಗ ತಿಂಗಳ ಆರಂಭದಲ್ಲಿ ನಿಮಗೆ ಮನಿ ಫ್ಲೋ ಚೆನ್ನಾಗಿರುತ್ತೆ, ಬಟ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ನಿಮಗೆ ಹಿಡಿತಗಳನ್ನು ಸಾಧಿಸೋದು ಬಹಳ ಮುಖ್ಯ. ಹಳೆಯ ಹೂಡಿಕೆ ಶೇರ್ ಮಾರ್ಕೆಟಿಂದ ನಿಮಗೆ ಲಾಭವನ್ನು ನೀವು ಪಡಿಬಹುದು. ಮನೆಯಲ್ಲಿ ಆಲ್ಟ್ರೇಷನ್ನು ಅಥವಾ ಕುಟುಂಬದ ಸದಸ್ಯರ ಆರೋಗ್ಯದ ವಿಚಾರದ ಮೇಲೆ ಸ್ವಲ್ಪ ನೀವು ಖರ್ಚುಗಳನ್ನು ಮಾಡ್ತಾ ಬರ್ತೀರಿ. ಯಾರಿಗೂ ದೊಡ್ಡ ಮಟ್ಟದ ಸಾಲಗಳನ್ನು ದಯವಿಟ್ಟು ಕೊಡಲಿಕ್ಕೆ ಹೋಗಬೇಡಿ. ಕುಟುಂಬ ಮತ್ತು ವೈವಾಹಿಕ ಜೀವನ ಅಂತ ಬಂದಾಗ ವೈವಾಹಿಕ ಜೀವನದಲ್ಲಿ ತಾಳ್ಮೆ ಇರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಆಗುವಂತಕ್ಕಂಥ ಸಂಭವ ಇರುತ್ತೆ. ಮಕ್ಕಳ ವಿದ್ಯೆ, ಜ್ಞಾಪಕ ಶಕ್ತಿಗಳು ಅಭಿವೃದ್ಧಿ ಆಗುತ್ತೆ, ಒಂದು ಕ್ರಿಯೇಟಿವ್ ಮೈಂಡ್ಸೆಟ್ ಬರುತ್ತೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾರಾದರೂ ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಒಂದು ಉತ್ತಮ ಫಲಿತಾಂಶವನ್ನು ನೀವು ಕಾಣ್ತೀರಿ. ಸಂತಾನಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರಿ ಅವರಿಗೆ ಈ ಒಂದು ಶುಭಯೋಗ ಪ್ರಾರಂಭ ಆಗ್ತಾ ಹೋಗುತ್ತೆ ಜುಲೈ ತಿಂಗಳಲ್ಲಿ, ಯಾಕಂತಂದರೆ ಗುರು ಪಂಚಮ ಭಾವದಲ್ಲಿ ಇರೋದ್ರಿಂದಾಗಿ. ಹಾಗೆ ಆರೋಗ್ಯ ವಿಚಾರ ಅಂತ ಬಂದಾಗ ರಾಹುವಿನ ಪ್ರಭಾವದಿಂದಾಗಿ ಸ್ವಲ್ಪ ಆತಂಕಗಳು, ಭ್ರಮೆ ಮತ್ತು ನಿದ್ರಾಹೀನತೆ ಹೆಚ್ಚಾಗ್ಬೋದು. ಬಟ್ ಗುರು ಪಂಚಮದಲ್ಲಿ ಆರೋಗ್ಯಕಾರಕನಾಗಿ ಕುಂತಿರೋದ್ರಿಂದಾಗಿ ಅಷ್ಟು ನಿಮಗೆ ತುಂಬ ಡೆಪ್ತಾಗಿ ಏನು ಹೆಲ್ತ್ ಕಂಡೀಷನ್ಸು ಅಪ್ಸೆಟ್ ಆಗೋದಿಲ್ಲ. ನಂತರವಾಗಿ ಕಾಲಿಗೆ ಸಂಬಂಧಪಟ್ಟಂಥ ನೋವುಗಳನ್ನು ಕಾಣ್ತೀರಿ, ಮಂಡಿಗೆ ಸಂಬಂಧಪಟ್ಟಂಥ ನೋವುಗಳು, ರಕ್ತಸ್ರಾವ ಆಗುವಂತಕ್ಕಂಥ ಸಂಭವ ಇರುತ್ತೆ. ಅದರ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮತ್ತು ಇದಕ್ಕೆ ಪರಿಹಾರವಾಗಿ ನೀವು ಏನು ಮಾಡಬೇಕು ಅಂತಂದರೆ ಮೇಯ್ನಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಲಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗುತ್ತೆ. ರಾಯರು ತಪ್ಪಿದ್ರೆ ಸಾಯಿಬಾಬಾ ದರ್ಶನ ಮಾಡ್ಕೊಂಡು ಬನ್ನಿ, ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬಾಡಿ ಒಳಗೆ ಫ್ಲೋ ಆಗ್ತಾ ಹೋಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ದೋಷಗಳಿದೆಯಾ, ಅಥವಾ ನಿಮಗೆ ಕಂಕಣ ಬಲ ಯಾವಾಗಿದೆ, ಸಂತಾನ ಬಲ ಯಾವಾಗಿದೆ, ಆರ್ಥಿಕವಾಗಿ ನಾನು ಯಾವಾಗ ಅಭಿವೃದ್ಧಿ ಆಗ್ತೀನಿ, ಸಮಾಜದಲ್ಲಿ ಯಾವಾಗ ನಾನು ಗೌರವ ಸ್ಥಾನದಲ್ಲಿ ಹೋಗ್ತೀನಿ, ನನಗೆ ಶತ್ರು ಬಾಧೆಯಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೆ, ನನ್ನ ಮೇಲೆ ಏನಾದರೂ ಕರ್ಮಕ್ರಿಯೆಗಳಾಗಿದೆಯಾ, ನಾನು ಏನಕ್ಕೆ ಜೀವನದಲ್ಲಿ ಇನ್ನೂ ಅಭಿವೃದ್ಧಿಯನ್ನು ಹೊಂದ್ತಾ ಇಲ್ಲ ಅನ್ನುವಂತಕ್ಕಂಥ ಈ ಕುತೂಹಲಕಾರಿ ಸಂಗತಿಗಳು, ಈ ಪ್ರಶ್ನೆಗಳು ನಿಮ್ಮ ತಲೆಯನ್ನು ಕೆಡಿಸ್ತಾ ಇದೆ ಅಂತಂದರೆ ಚಿಂತೆ ಮಾಡಲಿಕ್ಕೆ ಹೋಗ್ಬಿಡಿ ವೀಕ್ಷಕರೇ. ನಿಮ್ಮ ಸಂಪೂರ್ಣ ಜನ್ಮ ಜಾತಕ ಇದಕ್ಕೆ ಉತ್ತರ ಕೊಡುತ್ತೆ. ಇದಕ್ಕೆಲ್ಲ ಪರಿಹಾರಗಳನ್ನು ಕಂಡುಕೋಬೇಕು ಅಂತಂದರೆ ಈ ಕೂಡ ನನಗೆ ಕರೆ ಮಾಡಿ ಕನ್ಸಲ್ಟೇಷನ್ನ ಬುಕ್ ಮಾಡಿಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಫೇಸ್ಬುಕ್ ಪೇಜ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿಕೊಳ್ಳಿ. ಹೆಚ್ಚಿನ ಈ ಥರದ ಕಂಟೆಂಟ್ಗಳು ನಿಮಗೆ ಬರ್ತಾ ಇರುತ್ತೆ. ನಮಸ್ಕಾರ.